ನಮ್ಮ ಪಕ್ಷವನ್ನು ಕರ್ನಾಟಕದಲ್ಲಿ ಉತ್ತುಂಗ ಶಿಖರಕ್ಕೇರಿಸಿದ, ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಪ್ರಥಮ ರಾಜ್ಯವಾಗಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತಕ್ಕೆ ತಂದಂಥ ಸನ್ಮಾನ್ಯ ಯಡಿಯೂರಪ್ಪರ ಬಗ್ಗೆ ಒಂದು 4 ಮಾತುಗಳನ್ನು ಆಡಬೇಕು ಅಂತ ಹೇಳುವಂಥ ಆ ಒಂದು ಮನಸ್ಸು ನನ್ನದು ಇತ್ತು. ಪ್ರಾಯಶಃ ನಾವೆಲ್ಲ ನೋಡಿದ್ದೇವೆ, ಒಂದು ರೀತಿಯಲ್ಲಿ ಒಬ್ಬ ನಾಯಕನಿಗೆ ಏನೆಲ್ಲ ಅವನ ನಾಯಕತ್ವಕ್ಕೆ ಬರಬೇಕೋ ಅದೆಲ್ಲವೂ ಸನ್ಮಾನ್ಯ ಯಡಿಯೂರಪ್ಪರಲ್ಲಿದ್ದದ್ದನ್ನು. ಪ್ರಾಯಶಃ ಒಬ್ಬ ನಾಯಕನಿಗೆ ಒಂದು ದೂರದೃಷ್ಟಿಯ ಬಗ್ಗೆ ಚಿಂತನೆ ಮಾಡುವಂಥ ಆ ಮನೋಭಾವನೆ ಇರಬೇಕು. ಎರಡನೇದಾಗಿ ಸಮರ್ಪಕ ಯೋಜನೆ ಮತ್ತು ಯೋಚನೆ, ಇದು ಎರಡನ್ನೂ ಜೋಡಣೆ ಮಾಡಿ ಯೋಜನೆಗಳನ್ನು ನಿರೂಪಣೆ ಮಾಡುವಂಥ ಒಂದು ತಾಕತ್ತಿರಬೇಕು. ವಿಶೇಷವಾಗಿ ಅದರ ಯಶಸ್ವಿ ಅನುಷ್ಠಾನದ ಬಗ್ಗೆ ಪರಿಕಲ್ಪನೆ ಇರಬೇಕು, ಅದನ್ನು ಅನುಷ್ಠಾನ ಮಾಡಬೇಕು. ಮತ್ತು ಎಲ್ಲ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದು ಬಂದರೂ ಕೂಡ ಒಬ್ಬ ಸ್ಥಿತಪ್ರಜ್ಞನಂತೆ ಅವನು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಪ್ರಾಯಶಃ ಸನ್ಮಾನ್ಯ ಯಡಿಯೂರಪ್ಪರು ಎಲ್ಲವನ್ನು ಹೊಂದಿದಂಥ ಒಬ್ಬ ರಾಜಕೀಯ ನೇತಾರ ಅಂತ ಹೇಳುವಂಥದ್ದನ್ನು ಕರ್ನಾಟಕದ ಎಲ್ಲ ಜನತೆ ನಾವು ಕಂಡಿದ್ದೇವೆ. ನಾವು ನೋಡಿದ್ದೇವೆ, ಸಂಘರ್ಷ ಜೀವನ ಯಾತ್ರೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಲ್ಲಿ ಸಿಕ್ಕುವಂಥ ವಿಚಾರಗಳು ಒಂದು ರಾಜಕೀಯ ವ್ಯಕ್ತಿತ್ವದ ವಿಕಸನಕ್ಕೆ ನಾಂದಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬೂಕನಕೆರೆಯಿಂದ ಹೊರಟು ಶಿಕಾರಿಪುರಕ್ಕೆ ಹೋಗಿ, ಶಿಕಾರಿಪುರದಿಂದ ಬೆಂಗಳೂರು ಡೆಲ್ಲಿವರೆಗೆ ಹೋಗುವಂಥ ಎಲ್ಲ ಸಂದರ್ಭಗಳಲ್ಲಿ ಕೂಡ ದೊಡ್ಡ ಸಂಘರ್ಷವನ್ನು ಎದುರಿಸಿದಂಥವರು. ಒಂದು ರೀತಿಯಲ್ಲಿ ಶಿಕಾರಿಪುರದ ಆ ಪುರಸಭೆಯ ಚುನಾವಣೆ ನಂತರ ಅವರಿಗೆ ಅಲ್ಲಿ ಸಿಕ್ಕಿದಂಥ ಪ್ರಹಾರಗಳು ಪ್ರಾಯಶಃ ಅವರ ರಾಜಕೀಯ ಜೀವನವನ್ನೇ ಬದಲಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಅದ್ಭುತವಾದಂಥ ಆ ಸಂಘರ್ಷದ ಹಿನ್ನೆಲೆಯಲ್ಲಿ ಹಾದಿಯಲ್ಲಿ ಬಂದವರು. ಸಂಘರ್ಷ ಮತ್ತು ಸಂಘಟನೆ ಯಾವಾಗಲೂ ಒಂದು ವ್ಯಕ್ತಿಯ ಭವಿಷ್ಯದ ನಿರ್ಮಾಣಕ್ಕೆ ಮತ್ತು ಆ ಸಂಘಟನೆಯ ನೇತಾರ ಆ ಸಂಘಟನೆಯನ್ನು ವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ನಾವು ನೋಡಿದ್ದೇವೆ. ಈಗಾಗಲೇ ಉಲ್ಲೇಖ ಮಾಡಿದ ರೀತಿಯಲ್ಲಿ ಎಲ್ಲವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಒಂದು ಸಂಘಟನಾ ಚತುರ ಎಷ್ಟು ಅಂತ ಹೇಳುವಂಥದ್ದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೊರಟಂಥ ಸನ್ಮಾನ್ಯ ಯಡಿಯೂರಪ್ಪರು ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಜನರ ಮನಸ್ಸಿಗೆ ಒಬ್ಬ ನಾಯಕನಾಗಿ ಮೂಡಿಬರುವಂಥ ಕೆಲಸವನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ನಾನು ಸ್ವತಃ ನೋಡಿದ್ದೇನೆ, ಒಬ್ಬ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದಿನನಿತ್ಯ ಸಾವಿರಾರು ಜನರ ಮಧ್ಯೆ ಇರುವಂಥ ಯಡಿಯೂರಪ್ಪ ನಿಜ ಒಂದು ವಿಚಾರವನ್ನು ಹೇಳಲೇಬೇಕು, ಭಾರಿ ಹತ್ತಿರ ನಿಂತು ಮಾತಾಡಲಿಕ್ಕೂ ಹೆದರಿಕೆ ನಮಗೆ ಅವರ ಹತ್ರ. ಏನಾದರೂ ಸ್ವಲ್ಪ ಟೆನ್ಷನ್ ಇದ್ದರೆ ಅವನಿಗೆ ಸ್ವಲ್ಪ ಅವರ ಮುಂಗೋಪ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾನು ಕಂಡಿದ್ದೇನೆ, ಹಲವಾರು ಜನ ಕಾರ್ಯಕರ್ತರಿಗೆ ತನ್ನ ಆ ಒಂದು ಟೆನ್ಷನ್ನ ಪೀರಿಯಡ್ನಲ್ಲಿ ಬಂದಾಗ ಅವರು ಹೇಳಿದಂಥ ಮಾತು ನೋವಾದರೂ ಕೂಡ ಆ ವಿಚಾರಗಳನ್ನು ಅವನ ಗಮನಕ್ಕೆ ತಂದರೆ ಮರುದಿವಸ ಅದೇ ವ್ಯಕ್ತಿಗೆ ಫೋನ್ ಮಾಡಿ, ಏನಯ್ಯ ದೊಡ್ಡ ರಾಜಕಾರಣಿ ಆಗಿಬಿಟ್ಟಿದ್ಯಾ, ನಿನ್ನೇನೋ ಸ್ವಲ್ಪ ತಲೆಬಿಲಿಯಲ್ಲಿ ಮಾತಾಡಿದೆ, ನೀನು ಇದನ್ನೇ ಒಂದು ನನ್ನ BJPಯ ವಿರುದ್ಧ ಅಸ್ತ್ರವನ್ನಾಗಿ ಬಳಸ್ತೀಯಾ ಅಂತ ಹೇಳಿ ಅವನನ್ನು ಬೆನ್ನು ತಟ್ಟಿ ಮತ್ತೆ ಮುಖ್ಯವಾಹಿನಿಗೆ ತರುವಂಥದ್ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪರೊಬ್ಬ ಅದ್ಭುತ ವ್ಯಕ್ತಿಯಾಗಿದ್ದರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರ ಯಶಸ್ವಿ ಆಡಳಿತದ ಬಗ್ಗೆ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಮಕ್ಕಳಿಂದ ಹಿಡಿದು ಭಾಗ್ಯಲಕ್ಷ್ಮಿ ಯೋಜನೆಯ ಮಕ್ಕಳಿಂದ ಹಿಡಿದು ರೈತರಿಗೆ 0% ಸಾಲ ಕೊಡುವುದರಿಂದ ಹಿಡಿದು ಪ್ರತ್ಯೇಕ ಕೃಷಿ ಬಜೆಟನ್ನು ಮಂಡಿಸುವುದರ ಮೂಲಕ ರೈತ ನಾಯಕ ಅಂದರೆ ಅದರ ನಿಜವಾದ ಅರ್ಥ ಏನು ಅಂತ ಹೇಳೋದಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿರುವಂಥದ್ದು ಯಡಿಯೂರಪ್ಪ ಅಂತ ಹೇಳುವಂಥದ್ದು ನಾವೆಲ್ಲ ಒಪ್ಪಿಕೊಳ್ಳಲೇಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಸೈಕಲ್ ಕೊಟ್ಟದರಿಂದ ಹಿಡಿದು ನೇಕಾರರ ಮೀನುಗಾರರ ಸಾಲಗಳನ್ನು ಮನ್ನಾ ಮಾಡುವುದರಿಂದ ಹಿಡಿದು ಒಂದು ಬೆಂಗಳೂರಿನ BBMPಗೆ ಒಂದು ಹೊಸತನವನ್ನು ಕೊಟ್ಟಂಥ ಮುಖ್ಯಮಂತ್ರಿಯಾಗಿ ಮೂಡಿ ಬಂದವರು ಸನ್ಮಾನ್ಯ ಯಡಿಯೂರಪ್ಪರು. ಪ್ರಥಮ ಬಾರಿಗೆ ಬೆಂಗಳೂರಿಗೆ 3,000 ಕೋಟಿ ಹಣವನ್ನು ಈ ಬೆಂಗಳೂರಿನ ಅಭಿವೃದ್ಧಿಗೆ ಸರ್ಕಾರದ ಬಜೆಟಿಂದ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಬೆಂಗಳೂರನ್ನೊಂದು ಹೊಸ ದಿಕ್ಕಿನ ಕಡೆ ಕೊಂಡೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಒಂದು ಸಮರ್ಥ ನಾಯಕತ್ವ, ಇವತ್ತು ಯಾವುದೇ ಪಕ್ಷಕ್ಕೆ ಸಮರ್ಥ ನಾಯಕತ್ವದ ಅವಶ್ಯಕತೆ ಇದೆ. ದೇಶದಲ್ಲಿ ನರೇಂದ್ರ ಮೋದಿ ಅವರು ಹೇಗಿದ್ರೋ
ಅದೇ ರೀತಿ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರು ಇದ್ದರು ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿ ಒಂದು ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷದ ಅಧ್ಯಕ್ಷನಾಗಿ, ಪಕ್ಷದ ವತಿಯಿಂದ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರದಲ್ಲಿ ಲೋಕಸಭಾ ಸದಸ್ಯನಾಗಿ ನಮ್ಮ ರಾಷ್ಟ್ರೀಯ ಅತ್ಯುನ್ನತ ಆ ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಾಗಿ ಕೆಲಸ ಮಾಡಿದಂಥ ಯಡಿಯೂರಪ್ಪರು ನಮಗೆಲ್ಲ ಅತ್ಯಂತ ಒಬ್ಬ ಆದರ್ಶ ವ್ಯಕ್ತಿ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕಾರಿಣಿಯಲ್ಲಿ ಈ ಕಾರ್ಯಕ್ರಮ ಮಾಡಿರುವಂಥದ್ದು ಪ್ರಾಯಶಃ ನಮಗೆಲ್ಲ ಒಂದು ಮೋಟಿವೇಶನ್, ನಮಗೊಂದು ಉತ್ಸಾಹ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯವಸ್ಥೆ ಆಗಿದೆ. ಈ ರೀತಿ ಅವರ ಎಲ್ಲ ಭಾಗಗಳಲ್ಲಿ ಕೂಡ ಯಡಿಯೂರಪ್ಪರಿಗೆ ಸರಿಸಾಟಿ ಯಡಿಯೂರಪ್ಪರೇ ಹೊರತು ಬೇರೆ ಯಾರನ್ನು ನಾವು ಕರ್ನಾಟಕದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಚುನಾವಣಾ ತಂತ್ರಗಾರಿಕೆಯಲ್ಲಂತೂ ಅವರ ಆ ತಂತ್ರಗಾರಿಕೆ, ಆ ಸ್ಟ್ರಾಟಜಿ ಮಾಡುವಂಥದ್ರಲ್ಲಿ ಯಡಿಯೂರಪ್ಪರಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಇದಕ್ಕಾಗಿಯೇ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಮೂಲಕ ಅವರ ಆದರ್ಶಗಳು ನಮಗೆ ಮೈಗೂಡಿಸುವಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮಾಡಬೇಕಾದಂಥ ವಿಶೇಷ ಕಾರ್ಯಕಾರಿಣಿ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ದೇವರು ಅವರಿಗೆ ಇನ್ನೂ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಡಲಿ. ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಮಾರ್ಗದರ್ಶಕರಾಗಿ ಮುಂದೆಯೂ ಕೂಡ ಅವರು ನಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳುವಂಥ ಆ ಪ್ರಾರ್ಥನೆಯನ್ನು ತಾವು ಚಾಮುಂಡೇಶ್ವರಿಗೆ ಮಾಡಿ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ.